ನಮಸ್ತೆ ಸ್ನೇಹಿತರೆ, ಇವತ್ತು ಇಲ್ಲಿ ತರಕಾರಿ ಸಾಲುಗಳನ್ನೆಲ್ಲ ಮಾಡಿ ಅದಕ್ಕೆ ಬೀಜ ಕೂಡ ಹಾಕಿ ಆಯಿತು. ನಾನು ನಿಮಗೆ ತೋರಿಸ್ತೇನೆ. ಹಾಗೆ ಗಿಡ ಕೂಡ ಬಂದಿದೆ ನೋಡಿ. ಇಲ್ಲಿ ನಾವು ಒಂದು ಸಾಲು ಸೌತೆ, ಮಂಗಳೂರು ಸೌತೆಕಾಯಿ ಬೀಜವನ್ನು ಹಾಕಿರುವಂಥದ್ದು. ಇಲ್ಲಿ ಸಾಲುವನ್ನು ಮಣ್ಣಲ್ಲಿ ನಾವು ಮಾಡಲಿಲ್ಲ. ಇಲ್ಲೇನು ಮಾಡಿದ್ದೇವೆ ಅಂದರೆ, ಮೊದಲು ಅಡಿಕೆ ಸಿಪ್ಪೆಯನ್ನು ಹಾಕಿರುವಂಥದ್ದು. ಈ ರೀತಿಯಾಗಿ ಒಂದು ಸಾಲಾಗಿ ಅಡಿಕೆ ಸಿಪ್ಪೆಯನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಸ್ವಲ್ಪ ಮಣ್ಣನ್ನು ಹಾಕಿರುವಂಥದ್ದು. ಮಣ್ಣನ್ನು ಹಾಕಿ ಅದರ ಮೇಲೆ ಬೀಜವನ್ನು ಹಾಕಿರುವಂಥದ್ದು. ಈಗ ನೋಡಿ, ಎಲ್ಲ ಬೀಜ ಕೂಡ ಗಿಡ ಬಂದಿದೆ. ಇದು ಸೌತೆ ಬೀಜ, ಮಂಗಳೂರು ಸೌತೆಕಾಯಿ ಇದೆಯಲ್ಲ ಅದರ ಬೀಜ. ಹಾಗೆ ನೋಡಿ, ಇಲ್ಲಿ ಒಂದು ಗುಪ್ಪೆ ಥರ ಮಾಡಿಕೊಂಡು ಅಲ್ಲಿ ಕೂಡ ಈ ನಾವು ಮಣ್ಣನ್ನು ಅಗ್ದದಲ್ಲ, ಇಲ್ಲೇನು ಮಾಡಿದೆ ಅಂದರೆ, ಇಲ್ಲಿ ಕೂಡ ಅಡಿಕೆ ಸಿಪ್ಪೆಯನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಸ್ವಲ್ಪ ಮಣ್ಣನ್ನು ಹಾಕುವಂಥದ್ದು. ಎಷ್ಟು ಬೀಜ ಮೊಳಕೆ ಬರಲಿಕ್ಕೆ ಬೇಕು ಅಷ್ಟು ಮಾತ್ರ ಮಣ್ಣನ್ನು ಹಾಕುವಂಥದ್ದು. ಹೆಚ್ಚು ಮಣ್ಣು ಬೇಕಾಗುವುದಿಲ್ಲ. ಈ ರೀತಿಯಾಗಿ ಮಾಡಿದರೂ ಕೂಡ ಗಿಡಗಳು ಚೆನ್ನಾಗಿ ಬರಲಿಕ್ಕೆ ಸಹಾಯ ಆಗ್ತದೆ. ಇನ್ನು ಗಿಡ ಒಂದು ಸ್ವಲ್ಪ ದೊಡ್ಡದಾಗುವಾಗ ಇನ್ನೊಂದು ಸ್ವಲ್ಪ ಮಣ್ಣನ್ನು ಹಾಕುವಂಥದ್ದು ಮಾಡಿದರೆ ಆವಾಗ ಗಿಡ ಸ್ವಲ್ಪ ಗಟ್ಟಿಯಾಗಿ ಉಳಿಲಿಕ್ಕೆ ಕೂಡ ಸಹಾಯ ಆಗ್ತದೆ. ನೋಡಿ, ಇಲ್ಲೆಲ್ಲ ಹಾಕಿರುವಂಥದ್ದು ಬೆಂಡೆಕಾಯಿ ಬೀಜ ನೋಡಿ. ಕೆಲವೊಂದರಲ್ಲಿ 2 ಬೀಜ ಹುಟ್ಟಿದೆ. ಹಾಗೆ ಒಂದು ಬೀಜ ಎಲ್ಲಿಯಾದರೂ ಮೊಳಕೆ ಬರುವುದಿಲ್ಲ ಅಂತ ಇದ್ದರೆ 2 ಬೀಜವನ್ನು ಹಾಕ್ತಾರೆ. ಆಮೇಲೆ ಅದರಲ್ಲಿ ಗಿಡ ಯಾವುದು ಚೆನ್ನಾಗಿದೆ ಆ ಗಿಡವನ್ನು ಇಟ್ಕೊಳ್ಳುವಂಥದ್ದು. ಗಿಡ ಚೆನ್ನಾಗಿಲ್ಲದಂತಹ ಗಿಡವನ್ನು ತೆಗಿಬೋದು ಅದರಿಂದ. ಯಾಕಂದರೆ ಒಂದು ಬುಡದಲ್ಲಿ ಒಂದೇ ಗಿಡ ಇದ್ದರೆ ಗಿಡ ಚೆನ್ನಾಗಿ ಬರಲಿಕ್ಕೆ ಸಹಾಯ ಆಗ್ತದೆ. ಇದೆಲ್ಲ ಕೂಡ ಬೆಂಡೆಕಾಯಿ ಗಿಡ ನೋಡಿ. ಇವಾಗ ತಾನೇ ಬಂದಿದೆ, 2 ಎಲೆ ಬರುವಷ್ಟು ಬಂದಿದೆ. ಆಮೇಲೆ ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಈ ತರಕಾರಿಯೆಲ್ಲ ಆದಮೇಲೆ ಈ ಒಂದು ಕಸವನ್ನೆಲ್ಲ ತೆಗಿಲಿಕ್ಕೂ ಕೂಡ ಸಹಾಯ ಆಗ್ತದೆ. ಮಣ್ಣನ್ನೇ ರಾಶಿ ಹಾಕಿದರೆ ತುಂಬಾ ಕೆಲಸ ಆಗ್ತದೆ. ಮಣ್ಣು ತುಂಬ ಹಾಕಬೇಕಾಗ್ತದೆ. ಹಾಗೆ ಆ ಮಣ್ಣನ್ನು ತೆಗಿಲಿಕ್ಕೂ ಕೂಡ, ತರಕಾರಿಗಳಾದ ಮೇಲೆ ಅದನ್ನು ತೆಗಿಲಿಕ್ಕೂ ಕೂಡ ಅದು ಕಷ್ಟ ಆಗ್ತದೆ. ಈ ರೀತಿ ಮಾಡೋದ್ರಿಂದ ಅದೆಲ್ಲ ತುಂಬಾ ಸುಲಭ ಆಗ್ತದೆ. ನೋಡಿ, ಇಲ್ಲಿ ಇವಾಗ ಸಾಧಾರಣ ಒಂದು 50 ಬುಡದಷ್ಟು ಮಾಡಿದ್ದೇವೆ. ಇದೆಲ್ಲ ಕೂಡ ಬೆಂಡೆಕಾಯಿ ನೋಡಿ. ಇಲ್ಲೆಲ್ಲ ಒಂದು ಗುಪ್ಪೆಯನ್ನು ಹಾಕಿ ಮಾಡಿರುವಂಥದ್ದು. ಇದೆಲ್ಲ ಕೂಡ ಬೆಂಡೆಕಾಯಿ ಮಾಡಿರುವಂಥದ್ದು. ಈ ರೀತಿಯಾಗಿ ಮಾಡಿದರೂ ಕೂಡ ಸುಲಭ ಆಗ್ತದೆ ನಿಮಗೆ. ಮಣ್ಣನ್ನು ಅಗಿಬೇಕು ಅಂತ ಇಲ್ಲ. ಮಣ್ಣನ್ನು ಗುಂಡಿ ಮಾಡಿ ಹಾಕುವಂಥದ್ದು ಅಥವಾ ಮಣ್ಣು ತಂದು ರಾಶಿ ಹಾಕುವಂಥದ್ದು ಆ ಕೆಲಸ ಏನೂ ಇಲ್ಲ. ಇಲ್ಲಿ ನಾವು ಅಡಿಕೆ ಸಿಪ್ಪೆಯನ್ನು ಹಾಕುವಂಥದ್ದು. ನೀವು ಯಾವುದೇ ರೀತಿಯ ಕಸವನ್ನೆಲ್ಲ ಹಾಕ್ಕೊಂಡು ಆ ರೀತಿ ಕೂಡ ಹಾಕ್ಬೋದು. ನಿಮ್ಮ ಮನೆ ಅಂಗಳದಲ್ಲಿ ಕೂಡ ಮಾಡ್ಬೋದು. ಇಲ್ಲದಿದ್ದರೆ ನೀವು ಟ್ಯಾರೆಸಲ್ಲಿ ನೀವು ಮಾಡ್ತಾಯಿದ್ದೀರಿ ಅಂತಂದರೆ ಟ್ಯಾರೆಸಲ್ಲಿ ಕೂಡ ಈ ರೀತಿಯಾಗಿ ಹಾಕಿ, ಅಡಿಕೆ ಸಿಪ್ಪೆ ಸಿಕ್ಕಿದರೆ ಅಡಿಕೆ ಸಿಪ್ಪೆ ಅಥವಾ ತೆಂಗಿನಕಾಯಿ ಸಿಪ್ಪೆಗಳು ಸಿಕ್ಕಿದರೂ ಕೂಡ ಅದರಲ್ಲಿ ಕೂಡ ನಾವು ಮಾಡಲಿಕ್ಕಾಗ್ತದೆ. ಅದರಲ್ಲಿ ಕೂಡ ಈ ರೀತಿಯಾಗಿ ಒಂದು ರಾಶಿಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೀಜ ಮೊಳಕೆ ಬರಲಿಕ್ಕೆ ತಕ್ಕ ಮಣ್ಣು ಬೇಕಾಗ್ತದೆ. 1 ಹಿಡಿಯಷ್ಟು 2 ಹಿಡಿಯಷ್ಟು ಮಣ್ಣು ಬೇಕಾಗ್ತದೆ ನಮಗೆ. ಮತ್ತೆಂತ ಅದಕ್ಕೆ ಜಾಸ್ತಿ ಇದು ಆರೈಕೆ ಬೇಡ. ಮತ್ತು ಇನ್ನು ಸ್ವಲ್ಪ ಗೊಬ್ಬರವನ್ನು ಕೊಡ್ತಾ ಇರಬೇಕು. ಇಲ್ಲ ಸಗಣಿ ನೀರಿದ್ದರೆ ಸಗಣಿ ಗೊಬ್ಬರವನ್ನು ಕೊಡ್ಬೋದು. ಸಗಣಿ ನೀರನ್ನು ಕೂಡ ಹಾಕ್ಬೋದು. ಇಲ್ಲದಿದ್ದರೆ ನೀವು ಬೇರೆ ಯಾವುದು ನೆಲಕಡಲೆ ಹಿಂಡಿಯ ನೀರು ಇರ್ಬೋದು, ಅಥವಾ ಈ ಕಹಿಬೇವಿನ ಹಿಂಡಿ ನೀರು ಬರ್ತದಲ್ಲ ಅದನ್ನು ಕೂಡ ತಂದು ಹಾಕ್ಬೋದು. ನೀವು ಯಾವ ರೀತಿ ಗೊಬ್ಬರವನ್ನು ಕೊಡ್ತೀರೋ ಅದೇ ರೀತಿ ಗೊಬ್ಬರವನ್ನು ಕೊಟ್ಟರೆ ಆಯಿತು. ಮಳೆಗಾಲದ ತರಕಾರಿ ಅಂತ ಈಗ ಬೇಗ ಮಾಡಿದರೆ ನಮಗೆ ಮಳೆಗಾಲ ತುಂಬ ಜೋರು ಮಳೆ ಬರುವಂಥ ಸಮಯದಲ್ಲಿ ಕೊಯ್ಲಿಕ್ಕೆ ಸಿಗ್ತದೆ ಈ ಒಂದು ತರಕಾರಿಗಳು. ಹಾಗೆ ಇನ್ನು ನೆಕ್ಸ್ಟ್ ಆದರೆ, ಇನ್ನು ಮೇ ತಿಂಗಳಲ್ಲಿ ನಾವು ಆರಂಭದಲ್ಲಿ ಬೀಜವನ್ನು ಹಾಕಿದರೆ ನಂತರ ನಮಗೆ ಸಾಧಾರಣ ಜೂನಲ್ಲೆಲ್ಲ ತರಕಾರಿ ಕೊಯ್ಲಿಕ್ಕೆ ಆರಂಭ ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಸೌತೆ ಸಾಲನ್ನು ಮಾಡಿದ್ದೇವೆ. ಈ ಸೌತೆ ಸಾಲಿಗೆ ಇನ್ನೇನು ಮಾಡಬೇಕು ಅಂದರೆ, ಈ ಕಡೆಯಲ್ಲಿದೆಯಲ್ಲ, ನಾವು ಸೌತೆ ಬಳ್ಳಿ ಹೋಗುವ ಜಾಗದಲ್ಲಿ ಮಡಲು ತೆಂಗಿನ ಗರಿಯನ್ನು ಹಾಕ್ಕೊಳ್ಬೇಕು. ತೆಂಗಿನ ಗರಿಯನ್ನು ಹಾಕ್ಕೊಳ್ಬೋದು, ಅಥವಾ ಅಡಿಕೆ ಸಿಪ್ಪೆ ಇದ್ದರೆ ಅಡಿಕೆ ಸಿಪ್ಪೆಯನ್ನೇ ಅದಕ್ಕೆ ನೆಲಕ್ಕೆ ಹಾಕಬೇಕು. ಯಾಕಂದರೆ ಈ ಬಳ್ಳಿ ಬೇರು ಕೊಡ್ತಾ ಮುಂದೆ ಹೋಗ್ತದೆ. ಆವಾಗ ಅದು ಅಡಿಕೆ ಸಿಪ್ಪನ್ನು ಹಾಕಿದರೆ ಅಥವಾ ಈ ತೆಂಗಿನ ಗರಿಯನ್ನೆಲ್ಲ ಹಾಕಿದರೆ ಅದರ ಮೇಲೆ ಚೆನ್ನಾಗಿ ಹಬ್ಬಲಿಕ್ಕೂ ಕೂಡ ಸಹಾಯ ಆಗ್ತದೆ. ಬರೀ ನೆಲದಲ್ಲಿ ಆದರೆ ಅದು ಬೇಗ ಬಾಡಿ ಹೋಗ್ತದೆ. ಒಂದು ಸ್ವಲ್ಪ ಬಿಸಿಲು ಬಂದ ಕೂಡಲೇ ಬೇಗನೆ ಬಾಡಿ ಹೋಗ್ತದೆ. ತೆಂಗಿನ ಗರಿಯನ್ನು ಹಾಕೋದ್ರಿಂದ ಅಥವಾ ಅಡಿಕೆ ಸಿಪ್ಪೆಯನ್ನು ಹಾಕೋದ್ರಿಂದ ಅದಕ್ಕೆ ನೀರು ಬಿಟ್ಟಾಗ ಆ ನೀರಿನ
ತೇವಾಂಶ ಇರ್ತದಲ್ಲ ಅದು ಹಾಗೆ ಉಳಿತದೆ, ಅದರ ಪಸೆ ಅಂತ ಹೇಳ್ತೇವೆ ಅದು ಅದರಲ್ಲಿ ಹಾಗೆ ಉಳಿತದೆ. ನೋಡಿ ಇಲ್ಲಿ ಈಗ ನಾವು ಒಂದು ಉದ್ದದ ಸಾಲು ಸೌತೆ, ಮಂಗಳೂರು ಸೌತೆಯನ್ನು ಹಾಕಿರುವಂಥದ್ದು. ಇನ್ನು ಇಲ್ಲಿ ಬಂದರೆ ಈ ಕಡೆಯಿಂದ ಮತ್ತೊಂದು ಸಾಲನ್ನು ಮಾಡಿದ್ದೇವೆ, ಅದು ಮುಳ್ಳು ಸೌತೆ. ನೋಡಿ ಇಲ್ಲೊಂದು ಸ್ವಲ್ಪ ಸಾಲು ಮಾಡಿದ್ದೇವೆ, ಅದು ಮುಳ್ಳು ಸೌತೆ. ಹಾಗೆ ಮತ್ತೊಂದು ಸಾಲು ಅಲಸಂಡೆ ಸಾಲನ್ನು ಕೂಡ ಒಟ್ಟಿಗೆ ಮಾಡಿರುವಂಥದ್ದು. ಅಲಸಂಡೆ, ಮುಳ್ಳು ಸೌತೆ, ಮಂಗಳೂರು ಸೌತೆ, ಬೆಂಡೆಕಾಯಿ ಇವಿಷ್ಟು ತರಕಾರಿಯನ್ನು ಈಗ ಬೀಜ ಹಾಕಿ ಇದರಲ್ಲಿ ಬೀಜ ಮೊಳಕೆ ಬಂದು ಗಿಡ ಕೂಡ ಆಗಿದೆ. ಇನ್ನು ಈ ರೀತಿಯಾಗಿ ಅಡಿಕೆ ಸಿಪ್ಪೆಯಲ್ಲಿ ಮಾಡಿದರೆ ತುಂಬ ಜನರಿಗೆ ಪ್ರಶ್ನೆ ಇರ್ಬೋದು, ಇದು ಹೇಗೆ ನಿಲ್ತದೆ, ಗಿಡ ಗಟ್ಟಿ ಉಳಿತದ ಅಂತ. ಖಂಡಿತವಾಗಿಯೂ ಕೂಡ ಸಾಕಾಗ್ತದೆ ಸ್ನೇಹಿತರೆ. ಈ ಬೆಂಡೆಕಾಯಿಗೆ ನಾವೇನು ಮಾಡಬೇಕು ಅಂದರೆ, ಸ್ವಲ್ಪ ಗಿಡ ಮೇಲೆ ಬಂದ ತಕ್ಷಣ ಇನ್ನೊಂದು ಸ್ವಲ್ಪ ಮಣ್ಣನ್ನು ಕೊಡುವಂಥದ್ದು ಗಿಡಕ್ಕೆ. ಗಿಡದ ಬುಡಕ್ಕೆ ಇನ್ನೊಂದು ಸ್ವಲ್ಪ ಮಣ್ಣನ್ನು ಜಾಸ್ತಿ ಕೊಟ್ಟರೆ ಅದು ಹಾಗೇ ಇರ್ತದೆ. ಗಿಡ ಏನು ಅದಕ್ಕೆ ಗಟ್ಟಿ ಸಿಗ್ತದೆ ಮಣ್ಣು. ಇನ್ನು ಸೌತೆಗೆಲ್ಲಾದರೆ ಖಂಡಿತವಾಗಿ ಇನ್ನಷ್ಟು ಜಾಸ್ತಿ ಮಣ್ಣು ಎಂತ ಬೇಕಾಗುವುದಿಲ್ಲ. ಅದೆಲ್ಲ ಬೇರೆಲ್ಲ ಸ್ವಲ್ಪ ಮೇಲ್ಗಡೆ ಇರೋದ್ರಿಂದ ಸ್ವಲ್ಪ ಬೇರು ಮೇಲೆ ಬರ್ತದೆ ಅಂತ ಆಗುವಾಗ ಒಂದು ಸ್ವಲ್ಪ ಮಣ್ಣನ್ನು ಕೊಟ್ಟರೂ ಸಾಕು. ಇಲ್ಲದಿದ್ದರೆ ಪುನಃ ಅಡಿಕೆ ಸಿಪ್ಪೆಯನ್ನೇ ಅದರ ಮೇಲೆ ಕೂಡ ಹಾಕಿದರೂ ಕೂಡ ಸಾಕಾಗ್ತದೆ. ಈ ರೀತಿಯ ಒಂದು ಐಡಿಯಾದಲ್ಲಿ ಕೂಡ ನೀವು ತರಕಾರಿಯನ್ನು ಬೆಳೆಸ್ಬೋದು. ಇವಾಗ ಮಣ್ಣನ್ನು ತಂದು ಹಾಕಲಿಕ್ಕೆ ತುಂಬಾ ದಿವಸ ಬೇಕಾಗ್ತದೆ, ಹಾಗೆ ಅದನ್ನು ತಂದು ಹಾಕಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆವಾಗ ಈ ರೀತಿಯಾಗೆಲ್ಲ ಮಾಡಿ ನಾವು ತರಕಾರಿಯನ್ನು ಮಾಡುವುದು. ನಿಮಗೆ ಅಂಗಳದಲ್ಲಿ ಜಾಗ ಇದ್ದರೆ ಈ ರೀತಿಯಾಗಿ ಒಮ್ಮೆ ಪ್ರಯೋಗವನ್ನು ಮಾಡಿ, ಒಮ್ಮೆ ನಿಮಗೆ ಆ ಪ್ರಯೋಗವನ್ನು ಮಾಡಿದಾಗ ಅದರ ಅನುಭವ ಆಗ್ತದೆ, ಯಾವ ರೀತಿ ಅದಕ್ಕೆ ಮಣ್ಣು ಬೇಕಾಗ್ತದೆ ಅಥವಾ ಬರೀ ಅಡಿಕೆ ಸಿಪ್ಪೆಯಲ್ಲಿ ಸಾಕಾಗ್ತದೆ ಎನ್ನುವಂಥದ್ದು. ಕೇವಲ ಅಡಿಕೆ ಸಿಪ್ಪೆಯಲ್ಲಿ ಮಣ್ಣನ್ನು ಸ್ವಲ್ಪ ಉಪಯೋಗಿಸುವಂಥದ್ದು, ಅಂದರೆ 1 ಹಿಡಿ 2 ಹಿಡಿಯಷ್ಟು ಮಾತ್ರ ಮಣ್ಣನ್ನು ಉಪಯೋಗಿಸಿ ಇಲ್ಲಿ ತರಕಾರಿ ಗಿಡವನ್ನು ಮಾಡುವಂಥದ್ದು. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಒಂದು ಲಾಭ, ಅದೇ ರೀತಿ ಮಣ್ಣನ್ನು ತರಲಿಕ್ಕೂ ಕೂಡ ಕಷ್ಟ ಆಗಿರೋದ್ರಿಂದ ಈ ರೀತಿ ಸುಲಭ ಆಗ್ತದೆ. ಆಮೇಲೆ ತರಕಾರಿ ಎಲ್ಲ ಆದ ಮೇಲೆ ಈ ಒಂದು ಕಸವನ್ನೆಲ್ಲ ತೆಗಿಲಿಕ್ಕೂ ಕೂಡ ಸಹಾಯ ಆಗ್ತದೆ. ಅದು ಬೇಗ ತೆಗೆದು ಕೂಡ ಆಗ್ತದೆ. ಈ ಮಣ್ಣನ್ನೆಲ್ಲ ತೆಗಿಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಹಾಗೆ ಅದು ಭಾರ ಕೂಡ ಆಗ್ತದೆ ಅಂತ ತೆಗಿಲಿಕ್ಕೆ. ಇದು ಈ ರೀತಿ ಮಾಡಿದರೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗ್ತದೆ. ಈ ರೀತಿಯಾಗಿ ಮಾಡಿದರೆ ಗಿಡ ಚೆನ್ನಾಗಿ ಬರ್ತದಾ ಎನ್ನುವಂತಹ ಪ್ರಶ್ನೆ ಬರ್ಬೋದು. ಗಿಡ ಚೆನ್ನಾಗಿ ಬರ್ತದೆ, ಕಾಯಿ ಕೂಡ ಚೆನ್ನಾಗಿ ಸಿಗ್ತದೆ, ತರಕಾರಿ ಕೂಡ ಚೆನ್ನಾಗಿ ಬರಲಿಕ್ಕೆ ಚೆನ್ನಾಗಿ ಕೂಡ ಸಿಗ್ತದೆ ತರಕಾರಿ. ನಮಗೆ ಈ ರೀತಿ ಮಾಡ್ಬೋದಾ ಎನ್ನುವಂಥ ಒಂದು ಪ್ರಶ್ನೆ ಬಂದಾಗ ನಾವೇನು ಮಾಡಬೇಕು ಅಂದರೆ, ಒಂದು ಸ್ವಲ್ಪ ಜಾಗದಲ್ಲಿ ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಬೇಕು. ನಾವು ಪ್ರಯೋಗವನ್ನು ಮಾಡಬೇಕಾಗ್ತದೆ. ಈ ಪ್ರಯೋಗವನ್ನು ಮಾಡಿ ನೋಡಿ ನಾವೇ ಸ್ವತಃ ಮಾಡಿದಾಗ ನಮಗೆ ಅದರ ಅನುಭವ ಆಗುವಂಥದ್ದು. ಬೇರೆಯವರ ಮನೆಯಲ್ಲಿ ನೋಡಿದಾಗ ಅಥವಾ ಬೇರೆಯವರು ಹೇಳಿದಾಗ ಇದು ಸಾಧ್ಯವಾ, ಈ ರೀತಿ ಮಾಡ್ಬೋದಾ ಅಂತ ನಮಗೆ ಪ್ರಶ್ನೆಗಳು ಬರ್ತದೆ. ನಾವು ಒಂದು ಸ್ವಲ್ಪ ಜಾಗದಲ್ಲಿ ನಾವೇ ಸ್ವತಃ ಮಾಡಿದರೆ ನಮಗೆ ಅದರ ಅನುಭವ ಆಗ್ತದೆ. ಅದರ ಜೊತೆಗೆ ಇನ್ನೊಬ್ಬರಿಗೂ ಕೂಡ, ಬೇರೆಯವರಿಗೆ ಮತ್ತೊಬ್ಬರಿಗೂ ಕೂಡ ಅದರ ಬಗ್ಗೆ ಹೇಳಲಿಕ್ಕೂ ಕೂಡ ನಮಗೆ ಸಹಾಯ ಆಗ್ತದೆ. ಆದ್ದರಿಂದ ನೀವು ಕೂಡ ಒಮ್ಮೆ ಈ ರೀತಿಯಾಗಿ ಮಾಡಿ ನೋಡಿ. ಫಸ್ಟಿಗೆ ಅಡಿಕೆ ಸಿಪ್ಪೆಯನ್ನು ಹಾಕಿ, ಅಡಿಕೆ ಸಿಪ್ಪೆ ನಿಮಗೆ ಎಷ್ಟು ಬೇಕು ಅಷ್ಟು ಅಡಿಕೆ ಸಿಪ್ಪೆಯನ್ನು ಹಾಕಿ, ನಂತರ ಅದರ ಮೇಲೆ 1 ಹಿಡಿ 2 ಹಿಡಿಯಷ್ಟು ಮಣ್ಣನ್ನು ಹಾಕಿ, ಒಂದು ಬೀಜ ಮೊಳಕೆ ಬರಲಿಕ್ಕೆ ತಕ್ಕ ಮಣ್ಣನ್ನು ಹಾಕಿದರೆ ಸಾಕು. ಅದು ಮಣ್ಣನ್ನು ಹಾಕಿ ಅದರಲ್ಲಿ ಬೀಜ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬರ್ತದೆ. ಪ್ರತಿಯೊಂದು ಗಿಡ ಕೂಡ ನೋಡಿ, ಇಲ್ಲಿ ಎಲ್ಲ ಗಿಡ ಕೂಡ ಚೆನ್ನಾಗಿ ಮೊಳಕೆ ಬಂದಿದೆ. ಇನ್ನಷ್ಟು ಸ್ವಲ್ಪ ಗೊಬ್ಬರವನ್ನೆಲ್ಲ ಕೊಡ್ತಾ ಇರಬೇಕು. ವಾರಕ್ಕೊಮ್ಮೆ ಸಗಣಿ ನೀರನ್ನೆಲ್ಲ ಕೊಡ್ತಾಯಿದ್ರೆ ಬೇಗನೆ ಗಿಡ ಬೆಳೀಲಿಕ್ಕೆ ಸಹಾಯ ಆಗ್ತದೆ. ಧನ್ಯವಾದಗಳು ಸ್ನೇಹಿತರೆ.